ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರಾಧಾ, ಎಲ್ಲ ನಮ್ಮ ಪ್ಲಾನ್ ಪ್ರಕಾರನೇ ಆಗುತ್ತೆ ತಾನೆ? ಖಂಡಿತ. ಈ ಸಲ ನಮ್ಮ ಪ್ಲಾನ್ ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಏನಿಲ್ಲ, ಇಷ್ಟೊತ್ತಾದರೂ ಫೋನ್ ಬರಲಿಲ್ವಲ್ಲ, ಅದಕ್ಕೊಂದು ಸ್ವಲ್ಪ ಟೆನ್ಷನ್ ಆಗಿದೆ. ಇನ್ನೇನು ಬರ್ಬೋದು, ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಕೇಶವ ಅಲ್ಲ, ರಾಜಿ ಅವರು. ಹಲೋ, ಹೇಳಿ ರಾಜಿ ಅವರೇ. ಅಲೋ ರಾಧಾ, ನೀನು ಹೇಳ್ದಂಗೆ ಇಲ್ಲಿ ಪೂಜೆ ಶುರುವಾಗೈತೆ. ಕೇಶವಪ್ಪ ಪ್ಲಾನ್ ಮಾಡಿ ಕಂಟಿನ ಪೂಜೆ ಕೂರ್ಸವ್ರೆ. ವೆರಿ ಗುಡ್ ರಾಜಿ ಅವರೇ. ನಾವು ಹೇಳೋವರೆಗೂ ಕಂಟಿ ಮೇಲೆ ಹೇಳ್ದಿರೋ ಥರ ನೋಡ್ಕೊಳ್ಳಿ. ಒಂದು ವೇಳೆ ಕಂಟಿಗೆ ಡೌಟ್ ಬಂದರೂ ನೀವು ಕೇಶವ್ ಅವರು ಅದನ್ನು ಮ್ಯಾನೇಜ್ ಮಾಡಿ. ಕಂಟಿ ಎಲ್ಲೂ ಎದ್ದೋಗ್ದಿರೋ ಥರ ನೋಡ್ಕೋಬೇಕು. ರಾಜಿ ಅವರೇ, ಕೇಶವ್ ಅವ್ರಿಗೆ ನಿಮ್ಮ ಸಪೋರ್ಟ್ ಬೇಕು. ಆಯ್ತಾಯ್ತು, ನೀನು ಏನು ಯೋಚನೆ ಮಾಡಬೇಡ. ಆದಷ್ಟು ಬೇಗ ನೀವು ಅನ್ಕೊಂಡಿರೋ ಕೆಲಸನ ಮಾಡಿ ಮುಗಿಸಿ. ನಿಮ್ಮಿಂದ ಫೋನ್ ಬರಲಿ ಅಂತಲೇ ವೆಯ್ಟ್ ಮಾಡ್ತಿದ್ವಿ. ಇಲ್ಲಿಂದ ನಮ್ಮ ಆಟ ಶುರು. ಸರಿ ರಾಧಾ, ಇಲ್ಲಿ ಯಾರಾದರೂ ನೋಡಿದ್ರೆ ತೊಂದರೆ ಆಯ್ತದೆ. ಏನಾದರೂ ವಿಷಯ ಇದ್ದರೆ ನಾನೇ ನಿಂಗೆ ಮೆಸೇಜ್ ಮಾಡ್ತೀನಿ, ಸರಿನಾ? ಸರಿ ರಾಜಿ ಅವರೇ. ವೈಭವ್, ನಮ್ಮ ಪ್ಲಾನ್ ಸಕ್ಸಸ್. ಎಲ್ಲ ರೆಡಿ ಇದೆ ಅಂತ ರಾಜೌಲಿಗೆ ಇನ್ಫಾರ್ಮ್ ಮಾಡಬೇಕಷ್ಟೆ. ಏಟೊತ್ತು ಕದ್ದು ಮುಚ್ಚಿ ಯಾರ ತಾವು ಮಾತಾಡ್ತಿದ್ದೆ? ನಾನು ಯಾರ ತಪ್ಪ ಮಾತಾಡಲಿ, ಸುಮ್ಕೆ ನಿಂತಿದ್ದೆ. ಸುಳ್ಳು ಹೇಳ್ಬೇಡ. ನೀನು ಗಾಬರಿಲಿ ಪಿಸ ಅಂತ ಮಾತಾಡ್ತಿದ್ದನ್ನ ನಾನು ದೂರದಿಂದನೇ ನೋಡಿದೆ. ನಿಜಾಪಗಳು ನೋಡಿದ್ರೆ ನೋಡ್ಕ, ನನ್ಗೇನಾಗ್ಬೇಕು? ಓ, ಏನ್ ತಿಮ್ರ? ಕರೀಲ ರಂಗನ? ಯೋ, ನೀನ್ ರಂಗನಾದ್ರೂ ಕರಿ, ಮಂಗನಾದ್ರೂ ಕರಿ, ನೀನ್ ಗೊಡ್ಡ ಬೆದ್ರಿಕೆಗೆಲ್ಲ ಈ ರಾಜೇಶ್ವರಿ ಎದ್ರೋಳಲ್ಲ. ಯೋಗೋ ಹೋಗಯ್ಯೋ. ಇದೇನಿದು? ಈಟ್ ದಿವಸ ರಂಗನ ಹೆಸರು ಹೇಳಿದ್ರೆ ಎದುರ್ಕೊಂಡು ಕೈ ಮುಗಿದು ಹೇಳ್ದಂಗೆ ಕೇಳ್ತಿದ್ಲು. ಇವತ್ತೇನು ಏನಾರ ಮಾಡ್ಕೊ ಹೋಗಯ್ಯ ಅಂದ್ಬಿಟ್ಲಲ್ಲ. ಒಂದು ವೇಳೆ ಆ ದ್ರಾಬೆ ನನ್ನ ಮಗ ಏನಾರ ಇವ್ ಕಣ್ಣು ಕಾಣಿಸ್ಬಿಟ್ನಾ? ಒಂದು ಹೆಣ್ಣಿಗೆ ಸಂಸಾರ ಅನ್ನೋದು ಯೋಟ್ ಮುಖ್ಯ ಅಲ್ವಾ? ಆ ರಾಜವ್ವ ನಾನು ಗಂಡನ ಜೊತೆ ಇಲ್ಲ ಅಂತ ಹೇಳಿದ್ಮ್ಯಾಕೆ ಅವನ ಮನಸ್ಸು ಯಾನೇ ನೊಂದೋಯ್ತು. ನಾನು ಬೇಕು ಅಂತ ಸಂಸಾರದಿಂದ ದೂರ ಉಳಿದಿದ್ದಲ್ಲ, ಸಂಸಾರನೇ ನನ್ನ ದೂರ ಮಾಡ್ತು. ನನ್ನಿಂದ ಎಲ್ರಿಗೂ ಅವಮಾನ ಆಯ್ತೈತೆ ಅಂತ ಅನಿಸ್ತೈತೆ. ಆದರೆ ರೈಲ್ವೆ ಟೆಂಡರ್ನಾಗೆ ನಾನು ದೊಡ್ಡ ಸಾಧನೆ ಮಾಡಿದ್ರೆ ಖಂಡಿತವಾಗ್ಲೂ ಈ ಅವಮಾನನೆಲ್ಲ ಹಿಮ್ಮೆಟ್ಟಿ ನಿಲ್ಬೋದು. ಸಹನ ಅಂದ್ರೆ ನೀವೇನಾ? ಹೇಳಿ. ಅಲ್ಲಿ ಪೂಜೆ ನಡೀತಾ ಇತ್ತಲ್ಲ, ಅರ್ಚಕರಿಗೆ ಬೋಗಣಿ ಅಂತ ತಗೊಂಡು ಕೊಡಿ. ಬೋಗಣಿನ? ಅದೆಲ್ಲ ಐತೆ? ಸ್ಟೋರ್ ರೂಮ್ ಇದೆ, ಬನ್ನಿ ತೋರಿಸ್ತೀನಿ. ಎಲ್ಲಿದೆ? ಅಲ್ಲಿದೆ ನೋಡಪ್ಪ.
ಡೀಲೇನೋ ಒಪ್ಕೊಂಡೆ. ಒಂದ್ ವೇಳೆ ಕಂಠಿ ಅರ್ಧದಲ್ಲೇ ಎದ್ಬಿಟ್ರೆ ಏನ್ ಮಾಡೋದು? ರೀ ನೀವ್ಯಾಕೆ ಇಷ್ಟೊಂದು ಟೆನ್ಷನಲ್ಲಿದ್ದೀರಾ? ಮಕ್ಕಳು ಒಳ್ಳೇದಕ್ಕೋಸ್ಕರ ಮಾಡ್ತಾರ ಪೂಜೆ ಅಲ್ವಾ ರೇವತಿ? ಎಲ್ಲ ಸರಿಯಾಗಿ ನಡಿಬೇಕು ಅಂತ ಒಂದ್ ಸಣ್ಣ ಟೆನ್ಷನ್ ಅಷ್ಟೇ. ಅರ್ಚಕ್ರೆ, ಪೂಜೆ ನಿಧಾನ ಆದ್ರೂ ಪರವಾಗಿಲ್ಲ, ನೀಟಾಗಿ ಮಾಡಿಸಿ. ನೀವು ಹೇಳೋವರೆಗೂ ಮಾಡ್ತಾ ಇರ್ತೀವಿ ಬಿಡಿ. ಇದೇನ್ ಮಾವ, ಪೂಜೆ ಮುಗಿಯೋ ಗಂಟೆ ತಾನೇ ಮಾಡಬೇಕು. ಅವ್ರು 7 ಗಂಟೆ ಮಾಡ್ತೀನಿ ಅಂತವ್ರೆ. ಲೇ ಸುಮ್ಕಿರ್ಲ, ಶಾಸ್ತ್ರಿಗಳಿಗೆ ಹಂಗೆ ಹಿಂಗೆ ಅಂತಂದ್ರೆ ಮಾತು ನಿಂತೋತಿವೆ. ಟಮೆ, ಇಷ್ಟೊತ್ತಾದ್ರೂ ಸಹನ ಇನ್ನೂ ಬಂದಿಲ್ಲ. ಇಲ್ಲೇ ಎಲ್ಲ ಆಚೆಗೆ ಹೋಗಿರ್ತಾಳೆ, ಬತ್ತಾಳೆ ಬಿಡು. ಪೂಜೆಗೆ ಕೂತ್ಕೊಳ್ಳೋಕ್ಕಾಗಲಿ ಅಂತ ಬ್ಯಾಸರ ಮಾಡ್ಕೊಂಡು ಹೋಗ್ಬಿಟ್ಲ ಹೆಂಗೋ. ಹೋಗೊಂದ್ಸರಿ ನೋಡ್ಕೊಂಬರಲ್ಲ? ಬೇಡ ಬೇಡ, ನಾನು ಹೋಗಿ ಬರ್ತೀನಿ. ನೀನು ಹೋಯ್ತೀಯಾ? ಯಾಕೆ ನಾನು ಹೋಗ್ಬಾರ್ದಾ? ಕೂಸ್ ಜೊತೆ ಮಾತಾಡ್ತಿರ್ಲಿಲ್ವಲ್ಲ, ಅದಕ್ಕೆ ಕೇಳಿದೆ. ಮಾತಾಡದೇ ಇದ್ರೆ ಏನಂತೆ? ಪೂಜೆ ನಡೀತಾ ಇದೆ, ಮನೆಯವರೆಲ್ಲ ಒಟ್ಟಿಗೆ ಕುತ್ಕೊಬಾರ್ದೆ? ನಾನು ಹೋಗಿ ನೋಡ್ಕೊ ಬರ್ತೀನಿ. ಸದ್ಯ ಈ ನೆಪ್ದಾಗಾದ್ರೂ ಪುಟ್ಟಮ್ಮಿಗೆ ಸಹನ ಬಂದ ಮೇಲಿರೋ ಕೋಪ ಕಡಿಮೆ ಆದ್ರೆ ಸಾಕಪ್ಪ.